ಫಾದರ್ ಸಿನಿಮಾದ ಮೊದಲ ಹೆಜ್ಜೆಯಿಂದ ಕೂಡ ನೀವು ಜೊತೆಯಾಗಿ ನಿಂತಿದ್ದೀರಾ. ಚಂದ್ರು ಸರ್ ಹೇಳ್ತಾ ಇರ್ತಾರೆ ಅಂದರೆ ಯಾವಾಗಲೂ KP ಶ್ರೀಕಾಂತ್ ಸರ್ ಜೊತೆಯಾಗಿ ನಿಲ್ತಾರೆ ಅಂತ ಹೇಳಿ. ಫಾದರ್ ಥೀಮ್ ವಿಡಿಯೋ ನೋಡಿದ್ರಿ, ಹೇಗೆ ಅನ್ನಿಸ್ತು? ಅದೇ ರೀತಿ ನಮ್ಮ ಇಡೀ ಚಿತ್ರತಂಡದ ಬಗ್ಗೆ. ಎಲ್ಲ ಮಾಧ್ಯಮ ಮಿತ್ರರಿಗೆ ನಮಸ್ಕಾರ. ಚಂದ್ರು ಈ ಕತೆ ಸ್ಟಾರ್ಟಿಂಗಿಂದ ಫಸ್ಟು ರಾಜಮೋಹನ್ ಅವರು ಚಂದ್ರಿಗೆ ಹೇಳಿದಾಗ ಚಂದ್ರು ನನಗೆ ಹೇಳಿಸಿದ್ರು. ಸೊ RC ಸ್ಟುಡಿಯೋಸ್ ಅವ್ರು ಏನು ಅಂದ್ಕೊಂಡು 5 ಸಿನಿಮಾ ಸ್ಟಾರ್ಟ್ ಮಾಡ್ತೀನಿ ಅಂತ ಒಂದು ಪ್ಲ್ಯಾಟ್ಫಾರ್ಮ್ ಹಾಕಿದಾಗ ಫಸ್ಟು ಸಿನಿಮಾ ಫಾದರೇ ಮಾಡಿದ್ರು. ನೋಡಿ ಅದರಲ್ಲೇ ಹೇಳಿದ್ದಾರೆ, ಸಮಸ್ಯೆ ಬಂದಾಗ ಅಪ್ಪನ್ನ ನೆನೆಸ್ಕೋತಾರೆ. ಅದೇ ರೀತಿ ಈಗ ಚಿತ್ರರಂಗಕ್ಕೆ ಸಮಸ್ಯೆ ಬಂದಿದೆ, ಅದನ್ನು ಈ ಫಾದರ್ ಮುಖಾಂತರ ಕಲೆಕ್ಷನಲ್ಲಿ ದಾಖಲೆ ಮಾಡಿ ಎಲ್ಲ ಚಿತ್ರರಂಗದ ಸಮಸ್ಯೆಯನ್ನು ದೂರ ಮಾಡಲಿ ಅಂತ ಕೇಳ್ಕೊತೀನಿ. ಆಮೇಲೆ ಕೃಷ್ಣ ನನ್ನ ಆತ್ಮೀಯ ಕ್ರಿಕೆಟ್ ಪ್ಲೇಯರು, ಬೌಂಡ್ರಿಲಿ 6 ಹೊಡೆದಂಗೆ ಈ ಸಿನಿಮಾ ಅವ್ರ ಜೀವನದಲ್ಲೂ ಒಂದು 6 ಹೊಡೀಲಿ. ಆಮೇಲೆ ಅಮೃತ ಅಯ್ಯಂಗಾರ್ ನಮ್ಮ ಸಿನಿಮಾನು ಮಾಡ್ತಾರೆ, ಹಲ್ಕಾ ಡಾನು. ಸೊ ಅವ್ರಿಗೂ ಒಳ್ಳೆಯದಾಗಲಿ. ಮತ್ತು ಮ್ಯೂಸಿಕ್ ನಕುಲ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಚಂದ್ರು ಯಾವಾಗ ಕೇಳಿದ್ರು ನಕುಲ್ ಮನೇಲಿ ಇದ್ದೀನಿ ಅಂತ. ನಿಜಾನ ಏನೋ ಗೊತ್ತಿಲ್ಲ, ನಿಜಾನ ನಾನು ಯಾವಾಗ ಫೋನ್ ಮಾಡಿದ್ರು ನಕುಲ್ ಮನೇಲಿ ಇದ್ದೀನಿ ಅಂತಾರೆ. ಕರೆಕ್ಟಾಗಿ ಚಂದ್ರು? ಹಾಂ, ಓಕೆ ಓಕೆ ಅಂತ ಹೇಳಿದ್ರು. ಸೊ ರಾಜಮೋಹನ್ ಅವರು ಪಾಪ ಎಲ್ಲಿದ್ದಾರೆ ಡೈರೆಕ್ಟ್ರು? ಹಾಂ, ತುಂಬ ಒಳ್ಳೆ ಅದೇನಂತೀವಿ ಸೌಮ್ಯ ಸ್ವಭಾವದ ನಿರ್ದೇಶಕ. ನೋಡಿ ಅದ್ರದ್ದು ಔಟ್ಪುಟ್ ಅಷ್ಟೇ ಚೆನ್ನಾಗಿ ಬಂದಿದೆ. ನಾನು ಇದ್ರದ್ದು ಪ್ರತಿಯೊಂದು ನೋಡಿದ್ದೀನಿ. ಖಂಡಿತವಾಗೂ ಈ ಚಿತ್ರರಂಗದ ಸಮಸ್ಯೆನೆಲ್ಲ ದಾಟಿ ಅದ್ಭುತವಾಗಲಿ ಅಂತ ಹಾರೈಸ್ತೀನಿ. ಮತ್ತು ನಮ್ಮ ಚಂದ್ರುಗೆ ಒಳ್ಳೆಯದಾಗಲಿ. ಇನ್ನೂ ಮುಂದೆ ಅನೌನ್ಸ್ ಮಾಡಿರೋ 4 ಸಿನಿಮಾ ಇದರಿಂದ ಸಾಕಾರ ಆಗಲಿ ಅಂತ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸೋ ಮಚ್ ಶ್ರೀಕಾಂತ್ ಸರ್, ಥ್ಯಾಂಕ್ ಯು ಸೋ ಮಚ್. ಇದೀಗ ನಮ್ಮೊಂದಿಗೆ ಕೇಶವ್ ಸರ್, ನಿಮಗೂ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಫಾದರ್ ಥೀಮ್ ವಿಡಿಯೋ ನೋಡಿದ್ರಿ, ನಿಮ್ಗೆ ಹೇಗೆ ಅನ್ನಿಸ್ತು, ಎಷ್ಟು ಕನೆಕ್ಟ್ ಆಯಿತು ಅಂತ? ನಮಸ್ತೆ. ನನಗೆ ಹೆಚ್ಚಾಗಿ ಮಾತಾಡೋಕ್ಕೆ ಬರಲ್ಲ. ಆಮೇಲೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಚಂದ್ರಣ್ಣನ ತುಂಬ ಅಂದರೆ ಆಲ್ಮೋಸ್ಟ್ ಒಂದು 5-6 ವರ್ಷದಿಂದ ಹತ್ತಿರದಿಂದ ನೋಡ್ತಾ ಇದ್ದೀನಿ. ನಮ್ಮ ಚಂದ್ರಣ್ಣಲ್ಲಿರೋಂಥ ಛಲ ಮತ್ತು ಆ ಧೈರ್ಯಕ್ಕೆ ಮೆಚ್ಚಬೇಕು. ಯಾಕಂದರೆ ಇವತ್ತು ಎಲ್ಲರೂ ಹೇಳ್ತಾರೆ ಕನ್ನಡ ಮೂವಿಗೆ ಜನ ಬರಲ್ಲ, ಕನ್ನಡ ಮೂವಿಗೆ ಹೋಗ್ಬೇಡ್ರಿ, ಕನ್ನಡ ಮೂವಿ ಕಷ್ಟ ಅಂತ. ಇಂಥ ಟೈಮಲ್ಲೂ ಮೂವಿಗಳನ್ನ ಧೈರ್ಯವಾಗಿ ನಿಂತು ಆ ಧೈರ್ಯವಾಗಿ ಮಾಡೋಂಥ ಶಕ್ತಿ ಆ ಭಗವಂತ ಅವ್ರಿಗೆ ಕೊಡಲಿ. ಮತ್ತು ಈ ಫಾದರ್ ಅನ್ನೋ ಹೆಸರಿದೆಯಲ್ವ, ಈ ಫಾದರ್ ಅನ್ನೋ ಹೆಸರಲ್ಲಿ ಒಂದು ಶಕ್ತಿ ಇದೆ. ಮತ್ತು ಆ ಏನೇನು ಎಮೋಷನ್ನು ಇದೆಲ್ಲನೂ ನಮ್ಮ ಶ್ರೀಕಾಂತ್ ಅವ್ರು ಸರ್ ಹೇಳ್ದಂಗೆ ಅವ್ರಿಗೆ, ಮತ್ತು ನಮ್ಮ ಹೀರೋ ಕೃಷ್ಣ ಸರ್ಗೆ, ಅಮೃತ ಅಯ್ಯಂಗಾರ್ ಮೇಡಮ್ ಅವ್ರಿಗೆ, ನಮ್ಮ ಮ್ಯೂಸಿಕ್ ಡೈರೆಕ್ಟ್ರಿಗೆ ನಾಗಭೂಷಣ್ ಅವ್ರಿಗೆ, ಮತ್ತು ನಮ್ಮ ಡೈರೆಕ್ಟ್ರಿಗೆ ಎಲ್ಲರೂ ಒಳ್ಳೆಯದಾಗಲಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಇವತ್ತು ಸುಮ್ಮನೆ ದೊಡ್ಡ ದೊಡ್ಡ ಮೂವಿಗಳು ಬಂದ್ರೂ ಜನ ಥಿಯೇಟ್ರಿಗೆ ಬರ್ತಾಯಿಲ್ಲ, ಅದೇನೋ ಗೊತ್ತಾಗ್ತಾ ಇಲ್ಲ. ಎಲ್ಲ ನಿಮ್ಮ ಮಾಧ್ಯಮದ ಮುಖಾಂತರ ಕೇಳೋದೇನೆಂದರೆ ಎಲ್ಲರೂ ಥಿಯೇಟ್ರಿಗೆ ಬಂದು ಮೂವಿ ನೋಡಲಿ, ಕನ್ನಡ ಉಳಿಲಿ, ಕನ್ನಡ ಬೆಳೀಲಿ. ಚಂದ್ರು ಸರ್ ಅಂತವರು ಇನ್ನೂ 100 ಜನ ಬಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಮೂವಿ ಮಾಡಬೇಕನ್ನೋ ಶಕ್ತಿ ಕೊಡಲಿ ಅಂತ ಹೇಳ್ತಾ, ನನ್ನ 2 ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟಂಥ ಚಂದ್ರು ಸರ್ಗೆ ಮತ್ತು ನಮ್ಮ ಫಾದರ್ ಮೂವಿ ಟೀಮ್ಗೆ ಒಳ್ಳೆಯದಾಗಲಿ ಅಂತ ಹೇಳಿ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ. ಥ್ಯಾಂಕ್ ಯು ಸೋ ಮಚ್ ಕೇಶವ್ ಸರ್, ಥ್ಯಾಂಕ್ ಯು. ಇದೀಗ ನಮ್ಮ